ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಯಕ್ಕ KRG ಸ್ಟುಡಿಯೋ, ಜಯಣ್ಣ ಕಂಬೈನ್ಸ್ ಹಾಗೂ PRK ಪ್ರೊಡಕ್ಷನ್ ಒಟ್ಟಿಗೆ ಸೇರಿ ನಿರ್ಮಾಣ ಮಾಡಿರೋ ಮತ್ತು ರೋಹಿತ್ ಪದಕಿ ಅವರ ನಿರ್ದೇಶನ ಹಾಗೂ ಯುವರಾಜ್ ಕುಮಾರ್, ಸಂಜನಾ ಆನಂದ್, ಸಂಪದ, ಶ್ರುತಿ, ಡೆಡ್ಲಿ ಆದಿತ್ಯ, ಅತುಲ್ ಕುಲಕರ್ಣಿ ಅಂತ ಕಲಾವಿದರು ಅಭಿನಯಿಸಿರೋ ಪಕ್ಕ ಕಮರ್ಷಿಯಲ್ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಸಿನಿಮಾ ಇವತ್ತು ಅಂದ್ರೆ ಜುಲೈ 18ರಂದು ಬಿಡುಗಡೆ ಆಗಿದೆ. ಸಿನಿಮಾ ನೋಡ್ಕೊಂಡು ಬಂದಾಯ್ತು. ಸಿನಿಮಾ ನೋಡಿ ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಸಿನಿಮಾದ ಒನ್ ಲೈನ್ ವಿಚಾರ ನೋಡೋದಾದ್ರೆ, ಯಕ್ಕ ಸಿನಿಮಾದ ನಾಯಕ ಮುತ್ತು ವಾರಣಾಸಿಯಲ್ಲಿ ತಲೆ ಮಾರಿಸ್ಕೊಂಡಿರ್ತಾನೆ. ಅವನ್ನ ಹುಡುಕೊಂಡು ಪೊಲೀಸರು ಬರ್ತಾರೆ, ಹಾಗೆ ಅವನನ್ನು ಅರೆಸ್ಟ್ ಮಾಡ್ತಾರೆ. ನಂತರ ಸಿನಿಮಾ ಅಲ್ಲಿಂದ ಪಾರ್ವತಿಪುರಕ್ಕೆ ಶಿಫ್ಟ್ ಆಗಿ ಅಲ್ಲಿ ನಮ್ಮ ನಾಯಕ ತಾಯಿ ರತ್ನಾಳ ಮುದ್ದಿನ ಮಗ ಊರಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಬಟ್ ತಾಯಿ ರತ್ನಾಳಿಗೆ ತನ್ನ ಮಗ ಬೆಂಗಳೂರಿಗೆ ಹೋಗಿ ದುಡಿಬೇಕು ಅನ್ನೋ ಆಸೆ. ಆದರೆ ಅದಕ್ಕೂ ಅವಳದೊಂದು ಸಿದ್ಧಾಂತ ಇರುತ್ತೆ. ಹಳ್ಳಿಯಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ನಿಂದ ನಮ್ಮ ಹೀರೋ ಇವಾಗ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದಾದ್ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಸಿನಿಮಾದ ಒನ್ ಲೈನ್. ಒಂದು ಸಿಂಪಲ್ ಕತೆ, ಆದರೂ ಅದಕ್ಕೆ ತುಂಬಾ ಬೇರೆ ಬೇರೆ ಲೇಯರ್ಗಳನ್ನ ಸೇರಿಸಿದ್ದಾರೆ ನಿರ್ದೇಶಕರು. ಅಂದ್ರೆ ಹಳ್ಳಿಯಲ್ಲಿ ನಡೆಯೋ ಬಡ್ಡಿ ವ್ಯಾಪಾರ, ಸಾಲಕ್ಕೆ ದುಡ್ಡು ತಗೊಂಡು ಊರ್ ಖಾಲಿ ಮಾಡೋ ಸ್ನೇಹಿತರು, ಫೈನಾನ್ಸ್ ಮಂಜಣ್ಣ, ಖಾಲಿ ಪೇಪರ್, ಚಿಕ್ಕ ಮಗು ಪುಟ್ಟಿ, ಮತ್ತೆ ಆ ಚಿಕ್ಕ ಮಗು ಪುಟ್ಟಿ ಹಾಗೂ ಹೀರೋ ಇವರಿಬ್ಬರ ಬಾಂಧವ್ಯ, ಜೊತೆಗೆ ನಾಯಕಿ ನಂದಿನಿ ಜೊತೆ ಲವ್, ಕ್ಯಾಬ್ ಸರ್ವಿಸು, ಪೆಟ್ರೋಲ್ ಬಂಕು, ರಾಮಹಳ್ಳಿ, ಜಗಜ್ಯೋತಿ ಮಠ, ಮಸ್ತದ್ ಬಾಯಿ, ಚಿದಂಬರ, ಕೋದಂಡರಾಮ್ ಕೃಷ್ಣ. ಇನ್ನ ಹಳ್ಳಿಯಲ್ಲಿ ಒಂದು ರೀತಿಯ ಸ್ನೇಹ ಇದ್ರೆ ಅದೇ ಬೆಂಗಳೂರಲ್ಲಿ ಇರೋ ಸ್ನೇಹ. ಹೀಗೆ ಹಲವಾರು ಎಮೋಷನ್ಗಳ ಜೊತೆ ಕತೆ ಹೇಳಿರೋ ನಿರ್ದೇಶಕರು ಒಂದು ಹೊಸ ಜಾರ್ಗೆ ಹಳೆ ಉಪ್ಪಿನಕಾಯಿ ಹಾಕಿದ್ದಾರೆ ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಅದು ಸಿನಿಮಾದ ಮೇಕಿಂಗ್ ಮತ್ತು ಅಲ್ಲಿನ ಸಂಭಾಷಣೆ. ನಿಜವಾಗ್ಲೂ ಅಲ್ಲಿ ಬರೋ ಒನ್ ಲೈನರ್ಗಳು ಮಜಾ ಕೊಡುತ್ತೆ. ಜೊತೆಗೆ ಅಲ್ಲಿನ ಎಮೋಷನ್ ಇಷ್ಟ ಆಯ್ತು. ಒಂದ್ ರೀತಿ ನೋಡೋದಾದ್ರೆ ಯಕ್ಕ ಸಿನಿಮಾ ಮೇಲ್ನೋಟಕ್ಕೆ ಅಂಡರ್ ವರ್ಲ್ಡ್ ಸಿನಿಮಾ ಅನ್ಸಿದ್ರು ಅದರ ಕೋರ್ ಲೈನ್ ಮಾತ್ರ ಎಮೋಷನ್ ಅಂತ ಹೇಳ್ತೀನಿ. ಪ್ರತಿ ಕ್ಯಾರೆಕ್ಟರ್ಗಳಿಗೂ ಲಿಂಕ್ ಇಟ್ಟಿರೋದು ಎಮೋಷನ್ ಅಟ್ಯಾಚ್ಮೆಂಟ್ ನಿಂದ. ಇದಕ್ಕೆ ರೋಹಿತ್ ಪದಕಿ ಅವರಿಗೆ ಸೂಪರ್ ಅಂತ ಹೇಳ್ತೀನಿ. ಇನ್ನ ಸಿನಿಮಾದ ಸಿನಿಮಾಟೋಗ್ರಫಿ ಸತ್ಯ ಹೆಗಡೆ ಅವರು ಮಾಡಿದ್ದು. ಕೆಲವು ಫ್ರೇಮ್ಗಳು ಡೈಲಾಗ್ ಇಲ್ಲದೆ ಕತೆ ಹೇಳುತ್ತೆ. ಒಂದು ಸೀನ್ ಅಲ್ಲಿ ಹೀರೋ ಪುಟ್ಟಿ ಮನೆಗೆ ಬರ್ತಾನೆ, ಆವಾಗ ಅಲ್ಲಿನ ಫ್ರೇಮ್ ಮತ್ತು ಅವರ ಪರ್ಫಾರ್ಮೆನ್ಸ್ ನಿಂದನೇ ವಿಷಯ ಕನ್ವೆ ಮಾಡ್ತಾರೆ. ಅದು ಇಷ್ಟ ಆಯ್ತು. ಇನ್ನ ಸಾಂಗ್ಗಳು ಸೂಪರು, ಫೈಟ್ಗಳಲ್ಲಿ ಕ್ಯಾಮ್ರಾ ವರ್ಕ್ ಸೊಗಸಾಗಿದೆ. ಓವರ್ ಆಲ್ ಸಿನಿಮಾಟೋಗ್ರಫಿ ಸೂಪರ್ ಅಂತೀನಿ. ಹಾಗೆ ಚರಣ್ ರಾಜ್ ಅವರ ಇಂಡೋ ವೆಸ್ಟರ್ನ್ ಜೊತೆಗೆ ಅಲ್ಲಲ್ಲಿ ಸೂಫಿ ಮ್ಯೂಸಿಕ್ ನ ಮಾಡಿದ್ದು ಇಷ್ಟ ಆಗುತ್ತೆ. ಇನ್ನ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಇವ ಅವರು ಸಿನಿಮಾ ಪೂರ್ತಿ ಆವರಿಸ್ಕೊಂಡಿದ್ದು. ಅವರ ಆಕ್ಟಿಂಗ್ ಹಿಂದಿನ ಸಿನಿಮಾಗೆ ಹೋಲಿಸಿದ್ರೆ ಇಲ್ಲಿ ಕೊಂಚ ಮಾಗಿದ್ದಾರೆ ಅಂತ ಅನಿಸ್ತು. ಸಂಜನಾ ಅವರ ಕ್ಯಾರೆಕ್ಟರ್ ಚಿಕ್ಕದಾಗಿದ್ರು ಅದನ್ನ ಅವರು ತುಂಬಾ ಲವಲವಿಕೆಯಿಂದ ನಿಭಾಯಿಸಿದ್ದಾರೆ. ಸಂಪದ ಅವರ ಕ್ಯಾರೆಕ್ಟರ್ಗೆ ಇರೋ ಡೈಮೆನ್ಷನ್ ಆರ್ಕ್ ಸೊಗಸಾಗಿದೆ, ಇಷ್ಟ ಆಗ್ತಾರೆ. ಉಳಿದಂತೆ ಬೇರೆಯವರು ಅವರವರ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇನ್ನ ಇದನ್ನ ಬಿಟ್ರೆ ಸಿನಿಮಾ ಫಸ್ಟ್ ಹಾಫ್ ಪೂರ್ತಿ ಆ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋಕೆ ಅಂತ ಇಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ಬೋರ್ ಹೊಡಿಸುತ್ತೆ. ಅದಾದ್ಮೇಲೆ ಯಾವಾಗ ಅಂಡರ್ ವರ್ಲ್ಡ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಸಿನಿಮಾ ಗ್ರಿಪ್ ಸಿಕ್ಕಿದ್ರು ಮತ್ತದೇ ಹಳೆ ಕಥೆನೆ ಅಂತ ಅನ್ಸುತ್ತೆ. ಇನ್ನ ಸಿನಿಮಾ ನೋಡಿ ಮುಗಿದ ಮೇಲೆ ಸಿನಿಮಾದಲ್ಲಿ ಎಲ್ಲ ಇದೆ, ಬಟ್ ಏನೋ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಆ ಮಿಸ್ಸಿಂಗ್ ಏನು ಅಂತ ನೀವು ಈಗಾಗಲೇ ಸಿನಿಮಾ ನೋಡಿದ್ರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸಿನಿಮಾ ನನಗೇನೋ ಜಸ್ಟ್ ಓಕೆ ಅನಿಸ್ತು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾರ್ಮಲ್ ಅಂತೀನಿ. ಇದಿಷ್ಟು ರೋಹಿತ್ ಪದಕಿ ಅವರ ಯಕ್ಕ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ವಿಚಾರಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.